ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನೆಲ್. ಹ್ಯಾಪಿ ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ. ಮಟನ್ ಮಾಡೋಣ ಅಂತ. ಈ ಮಟನ್ ನಾನು 10 ನಿಮಿಷದಲ್ಲಿ ಮಸಾಲೆ ರೆಡಿ ಮಾಡಿಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 3/4 kg ಅಷ್ಟು ನಾನು ಮಟನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಇದನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವು ಒಗ್ಗರಣೆ ಹಾಕೋದಕ್ಕೆ ಮಟನಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ನಾನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಆ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಈ ಪೇಸ್ಟು ಸ್ವಲ್ಪ ಬೇಯಬೇಕಾಗುತ್ತೆ, ಹಸಿ ವಾಸನೆ ಹೋಗಬೇಕಲ್ಲ. ನಾನು ಇದನ್ನು ಈರುಳ್ಳಿ ಎಲ್ಲ ನಾನು ಎಣ್ಣೆ ರೋಸ್ಟ್ ಮಾಡಿ ನಾನು ಗ್ರೈಂಡ್ ಮಾಡಿಲ್ಲ, ಹಾಗಾಗಿ ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡಿ ಆದಮೇಲೆ ಇದಕ್ಕೆ ನಾನು ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಮಟನ್ ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಮಟನ್ಗೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಈ ಮಟನ್ನು ಈ ಪೇಸ್ಟಲ್ಲಿ ರೋಸ್ಟ್ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ಸಾಂಬಾರಿಗೆ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಷ್ಟು ಒಂದು ಪ್ಲೇಟಷ್ಟು ನಾನು ತೆಂಗಿನ ತುರಿ ತೊಗೋತಾ ಇದ್ದೀನಿ. ಇಲ್ಲಿ ಇದು ರೋಸ್ಟ್ ಆಗ್ತಿದೆ. ಅಲ್ಲಿ ತೆಂಗಿನ ತುರಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇದಾಗಿದ ತಕ್ಷಣ 2 ಟೊಮೊಟೊನ ತೊಗೋತಾ ಇದ್ದೀನಿ. ಸಣ್ಣಗಿದ್ರೆ 2 ಟೊಮೊಟೊ, ದಪ್ಪಾಗಿದ್ದರೆ 1 ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಡಲೆ, ಹುರಿಗಡಲೆ ಮತ್ತು ಸ್ವಲ್ಪ ಲವಂಗ ಮತ್ತು ಚಕ್ಕೆ ಮತ್ತು 1 ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ. ಇಷ್ಟನ್ನು ಫಸ್ಟ್ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಗ್ರೈಂಡ್ ಆದಮೇಲೆ ನಾನು ಈಗ ಪೌಡರ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ 2-3 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. ಸಾಂಬಾರು ಪೌಡರ್ ಆದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಈ ಪೌಡರೆಲ್ಲ ಹಾಕ್ಕೊಂಡು ಮತ್ತೆ ಮಸಾಲೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಗ್ರೈಂಡ್ ಆದಮೇಲೆ ಅಷ್ಟರಲ್ಲಿ ನಾನು ಇಲ್ಲಿ ಮಟನ್ ಸ್ವಲ್ಪ ರೋಸ್ಟ್ ಆಗಿರುತ್ತೆ ಆ ಪೇಸ್ಟಲ್ಲಿ. ಅದು ಹಾಕ್ತಿದ್ದಂಗೆ ನಾನು ಈ ಮಸಾಲೆನ ಫುಲ್ ಹಾಕ್ಬಿಟ್ಟು, ಮಸಾಲೆ ಫುಲ್ ಹಾಕಿದ್ಮೇಲೆ ಅದಕ್ಕೆ ನೀರು ಎಷ್ಟು ಬೇಕು, ಸಾಂಬಾರು ಎಷ್ಟು ಅದಕ್ಕೆ ಬೇಕು ಅಂತ ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ. ಮತ್ತು ಮಟನ್ ಬೇಯಬೇಕಿದೆ, ನಾನು ಉಪ್ಪನ್ನು ಹಾಕಿದ್ದೆ. ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾ ಇಲ್ವಾ ಅಂತ ನೋಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಅದು ಮಟನನ್ನು ನಾನು 4-5 ವಿಷಲ್ ಕೂಗಿಸ್ಕೊಂಡು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ನೋಡಿ, ಈ ಥರ ರೆಡಿ ಇದೆ ಸಾಂಬಾರು. 10 ನಿಮಿಷದಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಸಾಂಬಾರು ಮಾಡಿದ್ದೀನಿ. ಭಾನುವಾರ ಎಸ್ಪೆಷಲಿ ಮಟನ್ನು, ಚಿಕನ್ ಏನಾದರೂ ತಿನ್ನಲಿಲ್ಲ ಅಂದರೆ ಅದು ಭಾನುವಾರ ಅಂತ ಅನಿಸೋದೇ ಇಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ.